ಬಿಜೆಪಿಯಲ್ಲೂ ಇನ್ಸೈಡ್ ರಣರಣ. ಆಂತರಿಕ ಕಲಹದಿಂದಾಗಿ ಮನೆಯೊಂದು ಎಷ್ಟೆಷ್ಟೋ ಬಾಗಿಲುಗಳಾಗಿವೆ. ನಾಯಕರ ಬಣ ಬಡಿದಾಟದಿಂದ ಸೊರಗಿರೋ ಸಂಘಟನೆ. ಪಾದಯಾತ್ರೆ ಬಳಿಕ ಬಿಜೆಪಿ ಪಾಳೆಯ ಫುಲ್ ಸೈಲೆಂಟ್ ಆಗಿ ಬಿಟ್ಟಿದೆ. ಸರ್ಕಾರದ ವಿರುದ್ಧ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳು ಬರುತ್ತಿವೆ. ಮೊದಲಿದ್ದ ರೋಷಾವೇಶ ಆಕ್ರೋಶ ಎಲ್ಲವೂ ಮಾಯವಾಗಿ ಬಿಟ್ಟಿದೆ. ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೂ ವಾಸನೆ ಬಡಿದಿದ್ದು. ಹೀಗೆ ಬಿಟ್ಟರೆ ಸಮಸ್ಯೆ ದೊಡ್ಡದಾಗುವ ಭಯದಲ್ಲಿ ವರಿಷ್ಠರಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಸಂಧಾನ ಸಭೆ ನಡೆದಿದೆ. ದೆಹಲಿಯಲ್ಲಿ ನಡೆದ ಬಿಜೆಪಿ ಕಾಂಪ್ರಮೈಸ್ ಮೀಟಿಂಗ್. ಉಸ್ತುವಾರಿ ರಾಧಾ ಮೋಹನ್ ರಿಂದ ಪ್ಯಾಚ್ ಅಪ್ ಕಸರತ್ತು ನಡೆದಿದೆ. ಕರ್ನಾಟಕದ 30ಕ್ಕೂ ಹೆಚ್ಚು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು. ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಿದ ಅಗರ್ವಾಲ್ ಬಿಜೆಪಿಯಲ್ಲಿರೋ ಬಣಗಳನ್ನ ಒಟ್ಟುಗೂಡಿಸೋ ಪ್ರಯತ್ನ ನಡೆಯುತ್ತಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಬೇಗುದಿ ಎದ್ದಿದ್ದು. ಇದರ ನಡುವೆ ಬಿಜೆಪಿಯಲ್ಲೂ ಇನ್ಸೈಡ್ ರಣರಣ. ಆಂತರಿಕ ಕಲಹದಿಂದಾಗಿ ಮನೆಯೊಂದು ಎಷ್ಟೆಷ್ಟೋ ಬಾಗಿಲಾಗಿ ಬಿಟ್ಟಿದೆ. ನಾಯಕರ ಬಣ ಬಡಿದಾಟದಿಂದ ಬಿಜೆಪಿ ಸೊರಗಿ ಹೋಗಿದೆ. ಪಾದಯಾತ್ರೆ ಬಳಿಕ ಬಿಜೆಪಿ ಪಾಳೆಯ ಫುಲ್ ಸೈಲೆಂಟ್ ಆಗಿ ಹೋಗಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಅಲ್ಲೊಂದೋ ಇಲ್ಲೊಂದೋ ಹೇಳಿಕೆಗಳು ಬರುತ್ತಿದ್ದು. ಮೊದಲಿದ್ದ ಬಿಜೆಪಿಯ ರೋಷಾವೇಶ ಆಕ್ರೋಶ ಎಲ್ಲವೂ ಮಾಯವಾಗಿ ಬಿಟ್ಟಿದೆ. ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೂ ವಾಸನೆ ಪಡೆದಿದ್ದು. ಹೀಗೆ ಬಿಟ್ಟರೆ ಸಮಸ್ಯೆ ದೊಡ್ಡದಾಗುವ ಭಯದಲ್ಲಿ ವರಿಷ್ಠರಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಸಂಧಾನ ಸಭೆ ನಡೆದಿದ್ದು. ದೆಹಲಿಯಲ್ಲಿ ಈ ಒಂದು ಸಂಧಾನ ಸಭೆ ನಡೆದಿದೆ. ಉಸ್ತುವಾರಿ ರಾಧಾ ಮೋಹನ್ ರಿಂದ ಪ್ಯಾಚ್ ಅಪ್ ಕಸರತ್ತು ನಡೆದಿದ್ದು. ಕರ್ನಾಟಕದ 30ಕ್ಕೂ ಹೆಚ್ಚು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಿದ ಅಗರ್ವಾಲ್ ಬಿಜೆಪಿಯಲ್ಲಿರೋ ಬಣಗಳನ್ನ ಒಟ್ಟುಗೂಡಿಸೋ ಪ್ರಯತ್ನ ನಡೆಸಿದ್ದಾರೆ.